ಈ ಕನ್ಸ್ಟ್ರಕ್ಷನ್ ಮಿಸ್ಟೇಕ್ಗಳನ್ನ ನೀವು ಕಾಮನ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವು ಕ್ಲೈಂಟ್ ಫೋನ್ ಮಾಡ್ತಾರೆ, ಸರ್ ಒಳ್ಳೆ ಮೇಸ್ತ್ರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ, ಅವ್ರು ಕೆಲಸ ಮಾಡ್ತಾ ಇದಾರೆ, ನಮ್ಗೆ ಅಷ್ಟು ಸಮಾಧಾನ ಆಗ್ತಿಲ್ಲ, ಕ್ವಾಲಿಟಿ ಹೇಗ್ ಮಾಡ್ತಿದಾರೆ ಅಂತ ಒಂದ್ ರೌಂಡ್ ಬಂದು ಚೆಕ್ ಮಾಡಿ ಸರ್, ಸೈಟ್ ವಿಸಿಟ್ ಮಾಡಿ ಅಂತ ಕೇಳ್ತಾರೆ. ನಾವು ಸೈಟ್ ವಿಸಿಟ್ ಹೋದಾಗ ಚೆಕ್ ಮಾಡ್ತೀವಲ್ವಾ. ಸೊ ತುಂಬಾನೇ ಮಿಸ್ಟೇಕ್ಸ್ಗಳು ರಿಪೀಟೆಡ್ ಆಗಿ ಇದನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಬಿಲ್ಡಿಂಗ್ ಡುಪ್ಲೆಕ್ಸ್ ಇಟ್ಕೆಯಲ್ಲಿ ಕಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಬೀಮ್ ಇದೆಯಲ್ಲ, ಬೀಮ್ ಇಂದ 1 ಇಂಚು ಮೇಲ್ಗಡೆ ಇಟ್ಕೆ ಪ್ರೊಜೆಕ್ಷನ್ ಆಗಿದೆ. ಅಂದ್ರೆ ಇವರು ಕರೆಕ್ಟ್ ಆಗಿ ಲೈನ್ ನ ನೋಡ್ಕೊಳ್ಳಿಲ್ಲ. ಎರಡನೇದು, ಪ್ರಾಪರ್ ಆಗಿ ಇವರು ಕಾಂಪ್ಯಾಕ್ಷನ್ ಮಾಡಿಲ್ಲ, ವೈಬ್ರೇಟರ್ ಬಿಟ್ಟಿಲ್ಲ ಕಾಂಕ್ರೀಟ್ ನ ಮೋಲ್ಡ್ ಹಾಕೋ ಟೈಮಲ್ಲಿ. ಹಾಗಾಗಿ ಜಲ್ಲಿ ಕಾಂಕ್ರೀಟ್ ಇಂದ ಈಚೆ ಬಂದಿರೋ ತರ ಕಾಣ್ತಾ ಇದೆ. ಇಲ್ಲಿ ನೋಡಿ, ಅದು ಗಾಬಡಿ ಏನ್ ನೋಡ್ತಿದ್ದಾರೆ, ಸೊ ಆ ಗಾಬಡಿಲಿ ಸ್ಟೀಲ್ ಕಾಣ್ತಿದೆ, ಪ್ರಾಪರ್ ಆಗಿ ಅದನ್ನ ಕಾಂಕ್ರೀಟ್ ಅಲ್ಲಿ ಫಿಲ್ ಮಾಡ್ಲಿಲ್ಲ. ಮತ್ತೆ ಚೈನ್ ಮೆಟ್ಲು ಮಾಡಿದ್ದಾರೆ, ಈ ಚೈನ್ ಮೆಟ್ಲಲ್ಲಿ ಕಂಬಿಗಳು ಹಾಗೆ ಕಾಣ್ತಾ ಇದೆ. ಸೊ ಆ ಸೆಂಟ್ರಿಂಗಿಗೂ ಮತ್ತೆ ಕಂಬಿ ನಡುವೆ ಒಂದು ಯಾವುದೇ ಕವರಿಂಗ್ ಬ್ಲಾಕ್ ನ ಕೊಟ್ಟಿಲ್ಲ, ಪ್ರಾಪರ್ ಆಗಿ ಇದ್ ಮಾಡಿಲ್ಲ. ಮತ್ತೆ ಪೂಜಾ ಮನೆ ಗೋಡೆ 4 ಇಂಚ್ ಕಟ್ಟಿದ್ದಾರೆ. 4 ಇಂಚ್ ಕಟ್ಟಿದಾಗ ಗೋಡೆನ, ಸೊ 4 ಅಡಿ ಅಥವಾ 3 ಅಡಿ ಹೈಟ್ ಅಲ್ಲಿ ರಿಪ್ ಕಾಂಕ್ರೀಟಿಂಗ್ ಬರಬೇಕು, ಅದನ್ನ ಹಾಕಿಲ್ಲ. ಕಿಚನ್ ಗೋಡೆನೂ ಕೂಡ 4 ಇಂಚಲ್ಲೇ ಕಟ್ಟಿದ್ದಾರೆ, ಇದಕ್ಕೂ ಯಾವುದೇ ರೀತಿಯ ಬೀಮ್ ನ ಕೊಟ್ಟಿಲ್ಲ. ಮತ್ತೆ ಬೀಮ್ ಬಾಟಮ್ಗೆ ಕವರಿಂಗ್ ಬ್ಲಾಕ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ ಕಬ್ಬಣ ಯಾವ ತರ ಕಾಣ್ತಾ ಇದೆ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದೀರಲ್ಲ. ಸೊ ಮತ್ತೆ ಬಾತ್ರೂಮ್ ಅಲ್ಲಿ ಲಿಂಟಲ್ ಹೊಡೆದಿದ್ದಾರೆ, ಆ ಲಿಂಟಲ್ ಗೋಡೆಯಿಂದ ಪ್ರೊಜೆಕ್ಟ್ ಆಗಿದೆ 1 ಇಂಚು 1.5 ಇಂಚು. ಇವಾಗ ಇದನ್ನ ಕರೆಕ್ಟ್ ಮಾಡೋದಕ್ಕೆ ಪ್ಲಾಸ್ಟಿಂಗ್ ಥಿಕ್ನೆಸ್ ನ ಇನ್ಕ್ರೀಸ್ ಮಾಡಿದ್ರೆ ಸೊ ಕ್ರಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಇದೇ ರೀತಿಯ ಕನ್ಸ್ಟ್ರಕ್ಷನ್ ಟೆಕ್ನಿಕಲ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮಿಸ್ಟೇಕ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ.